ಶಾಸಕರು ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸಂತೋಷ್ ಎಸ್ ಲಾಡ್ ಅವರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಲಾಡ್ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೈತಿರೋ ಬಗ್ಗೆ ನೋಡಿ ಇಂತಹ ಮಾತನಾಡಿ ತಕ್ಕುದಲ್ಲ, ಸರಿಯಲ್ಲ, ಇದನ್ನ ನಾನು ಖಂಡಿಸ್ತೇನೆ. ಜೊತೆಗೆ ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಈ ತರಹ ಮಾತನಾಡಿದ್ದಕ್ಕೆ ಏನೇ ಇರಲಿ ಈ ಪ್ರಪಂಚದಲ್ಲಿ ಈ ತರಹ ಮಾತನಾಡತಕ್ಕದ್ದು ಸರಿಯಲ್ಲ, ಇದನ್ನ ನಾನು ಕೂಡ ಖಂಡಿಸ್ತೀನಿ ಎಂದು ಈ ತರಹ ಸರಿಯೇ ಅಲ್ಲಿ ಆ ರೀತಿ ಸಡನ್ ಆಗಿ ಮಾತನಾಡಬಾರದು, ಸರಿಯಲ್ಲ ಅಂತ ಸಚಿವರು ಹೇಳಿದ್ದಾರೆ. ನಂತರ ತಹಸೀಲ್ದಾರ್ ಕಚೇರಿ ಆಗಮಿಸಿ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಕಿರುಕುಳ ಕೊಟ್ಟರೆ ನೇರವಾಗಿ ಸಸ್ಪೆಂಡ್ ಮಾಡುವುದು, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಚ್ಚರ ವಹಿಸುವುದು ಹಾಗೂ ಫೈಲ್ ಪೆಂಡಿಂಗ್ ಮಾಡಿದಲ್ಲಿ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ತಿಳಿಸಿದ್ರು. ಹಾಗೂ ತಹಸೀಲ್ದಾರ್ ಕಚೇರಿ ಆಗಮಿಸಿದ ಮಾಜಿ ಶಾಸಕರ ಮಗ ಶಶಿ ನಿಂಬಣ್ಣವರ್ ಲಾಡ್ ಅವರನ್ನ ನೋಡಿ ತಕ್ಷಣ ಶಶಿ ಎಂದು ಕರೆದು ಅವರ ಸಮಸ್ಯೆ ಆಲಿಸ್ತಾ ಇದ್ರು. ಲಾಡ್ ಅವರನ್ನ ನೋಡಿ ತಕ್ಷಣ ಶಶಿ ಎಂದು ಕರೆದು ಅವರ ಸಮಸ್ಯೆ ಆಲಿಸ್ತಾ ಇದ್ರು. ಲಾಡ್ ಅವರನ್ನ ತಬ್ಬಿಕೊಂಡ ಶಶಿ ನಿಂಬಣ್ಣವರ್ ಒಂದು ಸಲ ಫಾಲೋಅಪ್ ಅಂತಂದ್ರೆ ಲಾಜಿಕಲ್ ಅಂಡ್ ಬೈಲೇಬೇಕು, ಆಗಿಲ್ಲ ಆಗುತ್ತೆ. ಫಾಲೋಅಪ್ ಅನ್ನೋದು ಬಿಟ್ಬಿಡ್ರಿ. ಏನಂದ್ರೆ ನಮ್ದು ಮಿಂಚಿಂಗ್ ಏನಂದ್ರೆ ರೊಕ್ಕ ಬಂತು ಅದಕ್ಕೆ ಮಿಂಚ ಕಣಕಂತೀವಿ ಅಂತ ಅರ್ಥ. ಇನ್ನೇನು ನೀವು ಹೇಳಿದ ಹಂಗೆ ಹೇಳಕತ್ತಿರಲಿ. ಈಗ ನಮ್ದೆಲ್ಲ ಕ್ಲೀನ್ ಇದೆಯಾ? ನನಗೆ ಒಂದ್ಸತಿ ಕಳಿಸ್ರಿ, ನಾನು ಬರ್ತೀನಿ. ಹೋಗಿ ನೀವು ಮುಕ್ಕಲ್ ಇರುವುದಲ್ಲ, ಅಧ್ಯಕ್ಷರಲ್ಲ, ಹೋಗಿ ಬರ್ತೀನಿ. ಬಟ್ ಇಲ್ಲಿ ನಾವು ಇದನ್ನು ಟಾಪ್ ಮಾಡ್ಬೇಕಲ್ಲ. ಈಗ ನಮ್ದು ಕಲಗಟ್ಟಿ ಇಡೀ ಕರ್ನಾಟಕ ನಂಬರ್ ಅದಕ್ಕೆ ಏನ್ ಮಾಡ್ಬೇಕು ಹೇಳೋದಕ್ಕೆ. ಏನಾಗಿದೆ, ನಮಗೆ 3 ಸಬ್ಸ್ಟೇಷನ್ ಮಾಡಿಸ್ತಾ ಇದೀವಿ. 220 KV ಸಬ್ಸ್ಟೇಷನ್ ಮಾಡಿಸ್ತಾ ಇದೀವಿ. 110 KV 3 ಸಬ್ಸ್ಟೇಷನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೆ ನೀಟ್ನಲ್ಲಿ ಪ್ರಾರಂಭ ಮಾಡಿಸ್ತೀವಿ. ಅದಕ್ಕೆ ರಿಮೀಟಿಂಗ್ ಮಾಡಿಸ್ತೀವಿ. ಸ್ವಲ್ಪ ಟೈಮ್ ಹಿಡಿತೈತೆ, ಯಾಕಂದ್ರೆ ಟೆಂಡರ್ ಆಗ್ಬೇಕಿಲ್ಲ. 220 ಸಬ್ಸ್ಟೇಷನ್ ಆಗಬೇಕು. ಅದು ಹೇಳಿದ್ವಿ, ಆರ್ಡರ್ ಮಾಡಿದ್ವಿ.